ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಏನಪ್ಪ ಇವತ್ತು ಮಾರ್ನಿಂಗ್ ಎಕ್ಸಸೈಸ್ ಶುರು ಮಾಡ್ಕೊಂಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ರೆ, ಯಾಕಂದರೆ ತುಂಬ ದಪ್ಪ ಹೋಗಿ ನಾನೇ ನೋಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಹಂಗಾಗಿ ಇವತ್ತಿಂದ ಕೋರ್ ವರ್ಕೌಟ್ ಕೂಡ ಶುರು ಮಾಡಿಬಿಟ್ಟು ಕೋರ್ ವರ್ಕೌಟ್ ಮುಗಿಸ್ಕೊಂಡ್ಬಿಟ್ಟು ನಾನು ರೆಡಿಯಾಗಿ ಬಂದೆ. ನೋಡಿದ್ರೆ ಕಾಪಿರೈಟ್ ಕ್ಲೇಮ್ ಬಂದಿಟ್ಟಿತ್ತು ಒಂದು ವೀಡಿಯೋ ಮೇಲೆ. ಸೊ ಹಂಗಾಗಿ ಅದನ್ನು ಕ್ಲಿಯರ್ ಮಾಡಿಕೊಂಡೆ. ಅದರ ನೆಕ್ಸ್ಟು ನಾನು ತೆಳಗೆ ಬಂದೆ, ಯಾಕಂದರೆ ನನ್ನ ಗಾಡಿಗಳನ್ನ 4 ದಿವಸದಿಂದ ನಾನು ಓಡಿಸಿರಲಿಲ್ಲ. ಸೊ ಹಂಗಾಗಿ ತೆಳಗೆ ಬಂದು ನೋಡ್ತೀನಿ, ಫುಲ್ ಧೂಳಾಗ್ಬಿಟ್ಟಿದೆ. ಸೊ ತೊಳೆಯೋಣ ಅಂತ 2 ಗಾಡಿನ ತೆಗೆದೆ, 3ನೇದೆಲ್ಲೋ ಹೊರಗೆ ಹೋಗಿತ್ತು. ಎಕ್ಸ್ಟ್ರೀಮಾಗಿ ಹೊರಗೆ ತೆಗೆಯುವಾಗ ತುಂಬ ಎಳಿತಾಯಿತ್ತು ಅಂತ ನೋಡಿದ್ರೆ ಫುಲ್ಲು ಹಿಂದ್ಗಡೆ ಟೈರ್ದು ಏರ್ ಕಡಿಮೆ ಆಗೋಗಿತ್ತು. ಸೊ ತೊಳೆದ ಮೇಲೆ ಫಿಲ್ ಮಾಡೋಣ ಏರ್ನ. ಹಾಗೆ 2 ಗಾಡಿನ ತೊಳಿತಾ 3ನೇ ಗಾಡಿ ಕೂಡ ಬಂದುಬಿಡ್ತು. ಅದನ್ನು ಕೂಡ ತೊಳೆದಿದ್ದೇನೋ ಆಯಿತು, ಏರ್ ಫಿಲ್ ಮಾಡಿದೆ. ಅದು ನೆಕ್ಸ್ಟು ಮನೆಗೆ ಬಂದುಬಿಟ್ಟು ಇನ್ನೇನು ಕಾರ್ದು ರೀಲ್ ಶೂಟ್ ಮಾಡೋಕ್ಕೆ ಹೋಗಿದ್ದು. ಸೊ ಅದರದ್ದು ಎಡಿಟಿಂಗ್ ಏನೋ ಮುಕ್ಕಿತ್ತು. ಸೊ ಹಂಗಾಗಿ ಅದನ್ನು ಕಂಪ್ಲೀಟ್ ಮಾಡಿ ಮುಗಿಸಿದೆ. ಅದರ ನೆಕ್ಸ್ಟು ಊಟ ಮಾಡಿಬಿಟ್ಟು ನಾನು 1 ಅವರ್ ರೆಸ್ಟ್ ಮಾಡಿ ನೆಕ್ಸ್ಟ್ ಜಿಮ್ಗೆ ಹೋದೆ. ಇವತ್ತು ಸ್ವಲ್ಪ ಜಿಮ್ಗೆ ಬೇಗನೆ ಬಂದಿದೆ, ಯಾಕಂದರೆ ಬೇಗ ವರ್ಕೌಟ್ ಮುಗಿಸ್ಕೊಂಡು ಫ್ರೀ ಆದರೆ ಸಂಜೆ ಹೊರಗೆ ಹೋಗ್ಬೋದು ಅಂತ. ಸೊ ಹಾಗಾಗಿ ಬೇಗ ಬಂದುಬಿಟ್ಟು ಬೇಗ ವರ್ಕೌಟ್ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ಹೊರಗೆ ಸುತ್ತಾನ ಅಂತ ಬಂದೆ. ಬಟ್ ಫಸ್ಟು ಏರ್ಟೆಲ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಹಂಗಾಗಿ ಏರ್ಟೆಲ್ ಆಫೀಸಿಗೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡೆ. ಅದು ನೆಕ್ಸ್ಟ್ ಬಂದುಬಿಟ್ಟು ನಂದು ಕ್ರಾಕ್ಸ್ ಕಟ್ಟಾಗೋಗಿತ್ತು. ಸೊ ಡೈಲಿ ಯೂಸೇಜ್ಗೋಸ್ಕರ ನಾನು ಒಂದು ಸ್ಲಿಪ್ಪರ್ ತೊಗೋಬೇಕಿತ್ತು. ಸೊ ಹಂಗಾಗಿ ಬಾಟಾಗಿ ಬಂದೆ, ಸ್ಲಿಪ್ಪರ್ಸ್ ತೊಗೊಂಡೆ. ಕ್ರಾಕ್ಸೇ ತೊಗೋಬೋದಿತ್ತು, ಬಟ್ ನಾನು ರೈಡಿಂಗ್ ಜಾಕೆಟ್ಗೋಸ್ಕರ ಸೇವ್ ಮಾಡ್ತಾಯಿದ್ದೆ. ಸೊ ಹಂಗಾಗಿ ನಾನು ಕ್ರಾಕ್ಸ್ನ ಚೂಸ್ ಮಾಡಲಿಲ್ಲ. ಸೊ ಇವತ್ತಿನ ವ್ಲಾಗಿಗೆ ಇಷ್ಟೇ. ಸೊ ನಾನು ನಿಮಗೆ ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.